ನಿಮ್ಮ ಮೊಬೈಲ್ನಲ್ಲಿ ಬರುವ ಪ್ಲಾಸ್ಟಿಕ್ ಮೊಟ್ಟೆ ಮತ್ತು ಇಂಜೆಕ್ಷನ್ ಕಲ್ಲಂಗಡಿ ವಿಡಿಯೋಗಳನ್ನು ನೋಡಿ ನೀವು ನಿಜಕ್ಕೂ ಭಯಪಟ್ಟಿದ್ದೀರಾ ಅಲ್ವಾ? ಹಾಗಾದರೆ ಇಲ್ಲಿ ಕೇಳಿ, ಇವೆಲ್ಲವೂ ಕೇವಲ ವ್ಯೂಸ್ ಪಡೆಯಲು ಸೃಷ್ಟಿ ಮಾಡಿದ ಅಪ್ಪಟ ಸುಳ್ಳುಗಳು. FSSAI ಕೂಡ ಇವುಗಳ ಅಸತ್ಯತೆಗಳನ್ನು ಸ್ಪಷ್ಟಪಡಿಸಿದ. ಮೊಟ್ಟೆಯನ್ನು ಬೇಯಿಸಿದಾಗ ರಬ್ಬರ್ನಂತೆ ಎಳೆಯುವುದು ಪ್ಲಾಸ್ಟಿಕ್ ಅಲ್ಲ, ಅದು ಅದರಲ್ಲಿರುವ ನೈಸರ್ಗಿಕ ಪ್ರೋಟೀನ್. ಅಸಲಿ ಮೊಟ್ಟೆಗಿಂತ ಕೃತಕ ಮೊಟ್ಟೆ ತಯಾರಿಸುವುದೇ ತುಂಬ ದುಬಾರಿ, ಹಾಗಾಗಿ ಇದು ಅಸಾಧ್ಯವಾದ ಮಾತು. ಇನ್ನು ಕಲ್ಲಂಗಡಿಗೆ ಇಂಜೆಕ್ಟ್ ನೀಡುತ್ತಾರೆ ಎಂಬುದು ಇನ್ನೊಂದು ದೊಡ್ಡ ಸುಳ್ಳು. ಟನ್ಗಟ್ಟಲೆ ಹಣ್ಣುಗಳಿಗೆ ಇಂಜೆಕ್ಷನ್ ಕೊಟ್ಟು ಮಾರುಕಟ್ಟೆಗೆ ಸಾಗಿಸುವುದು ತಾಂತ್ರಿಕವಾಗಿ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಮಾಡಿದರೂ ಆ ಹಣ್ಣು ಗಂಟೆಗಳ ಒಳಗೆ ಕೊಳೆತು ಹೋಗುತ್ತದೆ. ಕಲ್ಲಂಗಡಿ ಕೆಂಪಾಗಿರುವುದು ಅದರಲ್ಲಿರುವ ಲೈಕೋಪೀನ್ ಎಂಬ ನೈಸರ್ಗಿಕ ಅಂಶದಿಂದ ಹೊರತು ಇಂಜೆಕ್ಷನ್ನಿಂದಲ್ಲ. ದಯವಿಟ್ಟು ಇಂತಹ ಫೇಕ್ ನ್ಯೂಸ್ಗಳಿಗೆ ಬಲಿಯಾಗಿ ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ. ಇನ್ಮುಂದೆ ಇಂತಹ ವಿಡಿಯೋಗಳು ಬಂದಾಗ ಭಯಪಡಬೇಡಿ, ಸತ್ಯವನ್ನು ಅರಿತುಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ಶೇರ್ ಮಾಡಿ ಮತ್ತು ನಮ್ಮ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಮೊಬೈಲ್ನಲ್ಲಿ ಬರುವ ಪ್ಲಾಸ್ಟಿಕ್ ಮೊಟ್ಟೆ ಮತ್ತು ಇಂಜೆಕ್ಷನ್ ಕಲ್ಲಂಗಡಿ ವಿಡಿಯೋಗಳನ್ನು ನೋಡಿ ನೀವು ನಿಜಕ್ಕೂ ಭಯಪಟ್ಟಿದ್ದೀರಾ ಅಲ್ವಾ? ಹಾಗಾದರೆ ಇಲ್ಲಿ ಕೇಳಿ, ಇವೆಲ್ಲವೂ ಕೇವಲ ವ್ಯೂಸ್ ಪಡೆಯಲು ಸೃಷ್ಟಿ ಮಾಡಿದ ಅಪ್ಪಟ ಸುಳ್ಳುಗಳು. FSSAI ಕೂಡ ಇವುಗಳ ಅಸತ್ಯತೆಗಳನ್ನು ಸ್ಪಷ್ಟಪಡಿಸಿದ. ಮೊಟ್ಟೆಯನ್ನು ಬೇಯಿಸಿದಾಗ ರಬ್ಬರ್ನಂತೆ ಎಳೆಯುವುದು ಪ್ಲಾಸ್ಟಿಕ್ ಅಲ್ಲ, ಅದು ಅದರಲ್ಲಿರುವ ನೈಸರ್ಗಿಕ ಪ್ರೋಟೀನ್. ಅಸಲಿ ಮೊಟ್ಟೆಗಿಂತ ಕೃತಕ ಮೊಟ್ಟೆ ತಯಾರಿಸುವುದೇ ತುಂಬ ದುಬಾರಿ, ಹಾಗಾಗಿ ಇದು ಅಸಾಧ್ಯವಾದ ಮಾತು. ಇನ್ನು ಕಲ್ಲಂಗಡಿಗೆ ಇಂಜೆಕ್ಟ್ ನೀಡುತ್ತಾರೆ ಎಂಬುದು ಇನ್ನೊಂದು ದೊಡ್ಡ ಸುಳ್ಳು. ಟನ್ಗಟ್ಟಲೆ ಹಣ್ಣುಗಳಿಗೆ ಇಂಜೆಕ್ಷನ್ ಕೊಟ್ಟು ಮಾರುಕಟ್ಟೆಗೆ ಸಾಗಿಸುವುದು ತಾಂತ್ರಿಕವಾಗಿ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಮಾಡಿದರೂ ಆ ಹಣ್ಣು ಗಂಟೆಗಳ ಒಳಗೆ ಕೊಳೆತು ಹೋಗುತ್ತದೆ. ಕಲ್ಲಂಗಡಿ ಕೆಂಪಾಗಿರುವುದು ಅದರಲ್ಲಿರುವ ಲೈಕೋಪೀನ್ ಎಂಬ ನೈಸರ್ಗಿಕ ಅಂಶದಿಂದ ಹೊರತು ಇಂಜೆಕ್ಷನ್ನಿಂದಲ್ಲ. ದಯವಿಟ್ಟು ಇಂತಹ ಫೇಕ್ ನ್ಯೂಸ್ಗಳಿಗೆ ಬಲಿಯಾಗಿ ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ. ಇನ್ಮುಂದೆ ಇಂತಹ ವಿಡಿಯೋಗಳು ಬಂದಾಗ ಭಯಪಡಬೇಡಿ, ಸತ್ಯವನ್ನು ಅರಿತುಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ಶೇರ್ ಮಾಡಿ ಮತ್ತು ನಮ್ಮ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿ.